ಈ ಎಲ್ಲ ಘಟನೆಗಳು ನಡೆದ ನಂತರ ಅತ್ಯಂತ ನಾಟಕೀಯವಾಗಿ ರೇವಣ್ಣ ಬಂಧನ ಅಂತೂ ಆಯಿತು. ಬಟ್ ಹೂ ಹ್ಯಾಸ್ ಟು ಬಿ ಅರೆಸ್ಟೆಡ್ ಫಾಸ್ಟ್? ಐದರ್ ಅರೆಸ್ಟೆಡ್ ಆರ್ ಅಪಿಯರ್ ಆಗಬೇಕು, ಎರಡರಲ್ಲಿ ಒಂದಾಗಬೇಕು. ಯಾರು? ದಿ ಪ್ರಿನ್ಸಿಪಲ್ ಅಕ್ಯೂಸ್ಡ್ ಈಸ್ ಪ್ರಜ್ವಲ್. ಇದಕ್ಕೆ ಅದರಿಂದ ಉದ್ಭವವಾಗುತ್ತಿರುವ ಉಳಿದ ಪ್ರಕರಣಗಳು ಎಲ್ಲವೂ ಹಾಗಿದ್ರೆ ಈಗ ಆಗಿನ ವ್ಯಕ್ತಿ ಕಥೆ ಏನು? ಅದು ಒಂದು ತಿರುವು. 7 ದಿನಗಳ ಕಾಲಾವಕಾಶವನ್ನು ಕೋರಿದ್ದ ಅವರು ಘನತೆವೆತ್ತ ಸಂಸದರು ಈಗ ಭಾರತಕ್ಕೆ ಬರ್ತಾ ಇರ್ತಾರೆ. ಇನ್ನು ಮ್ಯೂನಿಕ್ಕಿಂದ ಹಂಗೇರಿ ಎಲ್ಲೋ ಬುಡಪೆಸ್ಟ್ಗೆಲ್ಲೋ ಹೋಗ್ತಾ ಇದ್ದಾರಂತೆ. ಅವ್ರು ಎಲ್ಲಿಗೆ ಬೇಕಾದ್ರೂ ಹೋಗ್ಕೋಬೋದು, ಬಟ್ ಭೂಮಿಗೆ ರೌಂಡಾಗೇ ಇರೋದು, ಬರಲೇಬೇಕು. ಹೌದು, ಆಸ್ ಸಿಂಪಲ್ ಆಸ್ ಇಟ್ ಈಸ್. CBIನವ್ರ ಮೂಲಕ SITನವ್ರು ಬ್ಲೂ ಕಾರ್ನರ್ ನೋಟಿಸ್ ಕೊಡಿಸ್ತಿದ್ದಾರಂತೆ. ನೀವು ನೋಟಿಸ್ ಕೊಡಿಸ್ಬೋದು, ವರ್ಕ್ ಆಗಲೇಬೇಕು ಅಂತೇನಿಲ್ಲ. ಆದರೆ ಇನ್ನೊಂದು 2-3 ದಿನದಲ್ಲಿ ಶರಣಾಗ್ತಾರೆ ಅಂತ ಅವ್ರ ಪಕ್ಷದವರೇ ಕೆಲವರು ಯಾರೋ ಹೇಳ್ತಾ ಇದ್ದಾರೆ. ಆಪ್ಷನ್ ಏನಿದೆ? ವಾಟ್ ನೆಕ್ಸ್ಟ್? ಏನು ಆಪ್ಷನ್ ಇಲ್ಲ. ರಾಜಮಾರ್ಗ ಏನು ಅವ್ರಿಗೆ? ರಾಜಮಾರ್ಗ ನನಗೂ ಇದಕ್ಕೂ ಸಂಬಂಧವಿಲ್ಲ, ನಾನು ಮಾಡಿಲ್ಲ ಯಾವುದನ್ನು. ಏನು ಹೊರಕ್ಕೆ ಬಂದಿದೆ ಅಂತ ಹೇಳ್ತಾ ಇದ್ದೀರೋ ಅದನ್ನು ನನಗೂ ಅದಕ್ಕೂ ಗೊತ್ತಿಲ್ಲ ಇರಬೇಕು. ಆ ಥರ ಹೌದು. ಇಲ್ಲ, ನಾನು ಮಾಡಿದ್ದೀನಿ, ನಾನು ತಗಲಾಕತ್ತಾ ಇದ್ದೀನಿ ಇರಬೇಕು. ಯಾವುದಾದ್ರೂ ಒಂದನ್ನು ಹೇಳಕ್ಕೆ ಆ ವ್ಯಕ್ತಿ ಹಾಜರಾಗಬೇಕೋ ಇಲ್ವೋ? ಈಸ್ ಇಟ್ ನಾಟ್ ಹಿಸ್ ಡ್ಯೂಟಿ? ಮಾರಲಿ ಇಫ್ ಈಸ್ ಆನ್ ಎ ಹೈ ಸ್ಟ್ಯಾಂಡರ್ಡಲ್ಲಿ ಇದ್ದರೆ ಹಾಜರಾಗಿ ಯಾವನ್ ಕೇಳ್ತಾ ಇದ್ದೀರಿ ಇವನ್ನೆಲ್ಲ ನೀವು? ನಾನು ಅರೆಸ್ಟ್ ಆಗ್ಬಿಟ್ರೆ ಅಂದರೆ ತಪ್ಪು ಮಾಡ್ಕೊಳ್ಳಿ. ಅರೆಸ್ಟು ಬೇಕಿದ್ರೆ ನಾನು ಬಂದು ಅಪಿಯರ್ ನಿಂತಿದ್ದೀನಿ, ನಿಮ್ಮ ಮುಂದೆ ಅರೆಸ್ಟ್ ಮಾಡ್ಕೊಳ್ಳಿ. ಆ ಧೈರ್ಯ ತೋರಿಸ್ಬೇಕು. ದೇರ್ ಇಸ್ ನೋ ಪಾಯಿಂಟ್. ಡಾಡ್ಜ್ ಮಾಡಿದಷ್ಟು ಸಮಸ್ಯೆನೇ ಜಾಸ್ತಿ. ವಾಟ್ ನೆಕ್ಸ್ಟ್? ಹಾಗಾರೆ ಹಿ ಹ್ಯಾಸ್ ಓನ್ಲಿ ಒನ್ ಆಪ್ಷನ್, ಅಪಿಯರ್ ಅಷ್ಟೇ. ಆಸ್ ಅರ್ಲಿ ಆಸ್ ಪಾಸಿಬಲ್. ಆಸ್ ಅರ್ಲಿ ಅಲ್ಲ, ಟುಮಾರೋ. ನನ್ನ ಪ್ರಕಾರ ಇಷ್ಟು ದಿನ ತಡೆದಿದ್ದು ಮಹಾ ತಪ್ಪಿದು, ಫಸ್ಟ್ ತಪ್ಪು. ಹಾಗಾದ್ರೆ ನೋಡೋಣ ಏನು ಮಾಡ್ತಾರೆ ಅಂತ. ಎಸ್, ಇನ್ನು ಪೆನ್ಡ್ರೈವ್ ಸೋರಿಕೆ ಹಿಂದಿರೋದು ಯಾರು ಅನ್ನೋ ಬಗ್ಗೆ ಕೆಸರೆರ್ ಚಾಟ ಅವತ್ತಿಂದನೂ ನಡೀತಾ ಇದೆ, ಈಗಲೂ ಕೂಡ ಜೋರಾಗಿದೆ. ಇದು ಕುಟುಂಬದ ಆಂತರಿಕ ಸಂಘರ್ಷದಿಂದ ಹೊರಗೆ ಬಂದಿದೆ ಅಂತ DCM ಆರೋಪ ಮಾಡಿದ್ದಾರೆ. ಪೆನ್ಡ್ರೈವ್ ಅನ್ನು ಮುಂದಿಟ್ಟುಕೊಂಡು ಒಕ್ಕಲಿಗ ನಾಯಕತ್ವಕ್ಕಾಗಿ ಫೈಟ್ ನಡೀತಾ ಇದೆ ಅಂತ ಕುಮಾರಸ್ವಾಮಿ ಹೇಳಿದ್ರು, ಅದನ್ನು ತಳ್ಳಾಕಿದ್ದಾರೆ. ಇನ್ನು BJP ಹರಿಬಿಟ್ಟಿರೋ ಸುಳ್ಳು ಸುದ್ದಿ ಅಂತ ಹೇಳಿದ್ದಾರೆ. ಮೇ 7 ಕಲೀಲಿ ಅಂತ HDK ಹೇಳಿದ್ದಕ್ಕೆ ಅಲ್ಲಿ ತನಕ ಯಾಕೆ ಇವತ್ತೇ ಹೇಳಲ್ಲ ಎಲ್ಲನೂ ಅಂತ DK ಶಿವಕುಮಾರ್ ಸವಾಲು ಹಾಕಿದ್ದಾರೆ. ಸೊ ಹಾಗಾಗಿ ಅಲ್ಲಿ ನಡೆದಿದ್ದೆಲ್ಲ ಹೆಂಗೆ, ಇವ್ರಿಗೆ ಹೆಂಗೆ ಗೊತ್ತಾಯಿತು ಅಂತೆಲ್ಲ ಒಂದಷ್ಟು ವಿಚಾರಗಳನ್ನ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಪೇಪರ್ ಅವ್ರು ಬರೆದವರಲ್ಲ, ನನಗೆ ಯಾವುದೋ ಒಂದು ಆರ್ಟಿಕಲ್ ಯಾರಿದಕ್ಕೆಲ್ಲ ಕಾರಣ ಅಂತ, ಅವ್ರ ಫ್ಯಾಮಿಲಿ ಇಂಟರ್ನಲ್ ಫ್ಯಾಮಿಲಿ ಇಶ್ಯೂ. ದೇವೇಗೌಡರು ಸಾಹೇಬ್ರಿಗೆ 91-92 ವಯಸ್ಸೀಗ. ಸಹಜವಾಗಿ ಇದೆಲ್ಲ ವಿಷಯಗಳು ಕೇಳಿ ಯಾವ ರೀತಿ ಆಘಾತ ಆಗಿರುತ್ತೆ ಅಂತಕ್ಕಂಥದ್ದನ್ನ ಯಾರು ಕೂಡ ಇವತ್ತು ಅದನ್ನ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ನೊಂದಿದ್ದಾರೆ. ನನಗಾಗ್ಲಿ ಹಾಸನ ಸಂಸದರಿಗಾಗ್ಲಿ ಯಾವುದೇ ರೀತಿ ಹೆಚ್ಚಿನ ಸಂಪರ್ಕ ಇಲ್ಲ. ಓಕೆ, ದೇವೇಗೌಡರಿಗೆ ಈ ಏಜಲ್ಲಿ ಆಗಬಹುದಾದಂತಹ ನೋವು ಸಂಕಟ ಎಲ್ಲರಿಗೂ ಅರಿವಿದೆ. ಅದು ದ್ಯಾಟ್ಸ್ ನಾಟ್ ಎ ಇಶ್ಯೂ. ಅದು ಬಟ್ ಪಾಯಿಂಟ್ ಈಸ್ ಮೋರ್ ದ್ಯಾನ್ ದಟ್, ಪಾರ್ಟಿಗೂ ಮುಜುಗರ ಇರುತ್ತೆ. ಖಂಡಿತ ಪಾರ್ಟಿಗೂ ಮುಜುಗರ ಇಲ್ಲವೇ ಇಲ್ಲ, ಝೀರೋ ಅಂತ ಹೇಳಕ್ಕೆ ಬರಲ್ಲ. ಯಾಕೆ? ಈ ಪ್ರಕರಣ ಏನಾದರೂ ಅಪ್ಪಿ ನನ್ನ ದೃಷ್ಟಿಕೋನದಲ್ಲಿ ಒಂದು ಕರಪ್ಷನ್ ರಿಲೇಟೆಡ್ ಅಲ್ಲಿ ಬಂದಿತ್ತು ಅಂತ ಇಟ್ಕೊಳ್ಳೋಣ. ಯಾವುದೋ ಭ್ರಷ್ಟಾಚಾರದೊಂದು ಬರ್ಬೋದು. ಓಕೆ, ಅಥವಾ ಈಗ DK ಶಿವಕುಮಾರ್ಗಾದಂಗೆ IT ಸಂಬಂಧನೋ ED ಸಂಬಂಧನೋ ಬರ್ಬೋದು. ದಟ್ ಇಸ್ ನಥಿಂಗ್ ಇದು. ಅಥವಾ ಅದೇ ಥರದ್ದು ಇನ್ನೇನೋ ರಿಲೇಟೆಡ್ಡಲ್ಲಿ ಯಾವುದೋ ಆ ಥರದ್ದೇ ಅದೇ ರೀತಿಯಾದಂಥ ಯಾವುದೋ ಆಕ್ಸಿಡೆಂಟ್ ಮಾಡ್ಕೊಂಬಿಟ್ರು ಅಂತನೋ, ಕೂದ್ಬಿಟ್ರು ಅಂತನೋ, ಅಥವಾ ಕೋಪದಲ್ಲಿ ಯಾರಿಗೂ ಹೊಡೆದ್ಬಿಟ್ರು ಅಂತನೋ, ಓಕೆ, ಆ ಕೇಸ್ಗಳು ಆ ಥರ ಏನೋ ಒಂದು ಬಂತು ಅನ್ಕೊಳ್ಳಿ. ಅದು ಮುಜುಗರ ಮುಜುಗರ ಅಲ್ಲ. ಅದು ಇವತ್ತಿನ ಭಾರತದ ರಾಜಕಾರಣದ ಸ್ಟ್ಯಾಂಡರ್ಡ್ಸಲ್ಲಿ ಓಕೆ, ಅದು ಮುಜುಗರ ಅಲ್ಲ. ಇನ್ಫ್ಯಾಕ್ಟ್ ಇಟ್ ಕುಡ್ ಬಿ ವರ. ಕೆಲವರಿಗೆ ಪೀಪಲ್ ಗೋಯಿಂಗ್ ಇನ್ ಟು ಜೈಲ್ ಭಾರತದ ರಾಜಕಾರಣದಲ್ಲಿ ವರ. ಅದು ಕಾರಾಗೃಹದ ಒಳಕ್ಕೆ ಹೋಗಿ ಹೊರಕ್ಕೆ ಬರುವುದು ವರ ಬಹುಜನರಿಗೆ, ರಾಜಕಾರಣಿಗಳಿಗೆ. ಆದರೆ ಇದು ಹಾಗಲ್ಲ. ಇದು ಪ್ಯೂರ್ಲಿ ಯಾರೇ ಆದರೂ ಒಂದು ಕ್ಷಣ ಇದು ಹೌದೋ ಅಲ್ವೋ ಆಮೇಲೆ ನ್ಯಾಯಾಲಯ ತೀರ್ಮಾನ ಮಾಡಲಿ, ಹೊರಕ್ಕೆ ಬಂದಾಗ ನಾನು ಹೇಳೋದು ಏನಪ್ಪ ಥೋ ಅಂತ ಸಹಜವಾಗಿ ಅನ್ನಿಸ್ಬೇಕಂತ ವೈಯಕ್ತಿಕ ನಡವಳಿಕೆ, ಪಕ್ಷದ ನಡವಳಿಕೆ ಅಲ್ಲ. ಬಟ್
ಪಕ್ಷ ಅದಕ್ಕೆ ತಲೆಯನ್ನು ಕೊಡಲೇಬೇಕು. ಯಾಕೆ ಅಂದರೆ ಆರ್ಡಿನರಿ ವರ್ಕರು ಇನ್ಯಾರೋ ಲೀಡರ್ ಆಗಿದ್ದಿದ್ರು ಈ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಇಟ್ ಕಮ್ಸ್ ಫ್ರಮ್ ವಿತಿನ್ ದಿಸ್ ಫ್ಯಾಮಿಲಿ ಸೈಡ್. ನೀವು ಹೇಳಿದ್ರೆ 3 ಜನ ಅಂತ ಅಲ್ಲಿ ತಗಲಾಕೊಳ್ಳೋತೀವಿ. ಅಲ್ಲಿ ತಗ್ಲಾಕ. ಹಾಗಾಗಿ ನಿಖಿಲ್ ಹೇಳ್ದಂಗೆ ಅನುಭವಿಸ್ಬೇಕು, ಏನು ಮಾಡೋಕ್ಕಾಗಲ್ಲ. ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಗಾಂಧಿ ಏನೋ ಒಂದು ಪತ್ರ ಬರೆದಿದ್ದಾರಂತೆ, ಮಹಿಳೆಯರು ಪ್ರಜ್ವಲ್ಗೆಲ್ಲ ಹಿಂಸೆ ಕೊಡ್ತಿದ್ದಾರೆ, ಅವ್ರನ್ನೆಲ್ಲ ಸರಿಯಾಗಿ ನೀವು ಎಲ್ಲರ ಮೇಲೂ ಕ್ರಮ ತಗೋಬೇಕು ಹಾಗೆ ಹೀಗೆ ಅಂತೆಲ್ಲ. ನನ್ನ ಪ್ರಕಾರ ರಾಹುಲ್ ಗಾಂಧಿ ಸಿದ್ದರಾಮಯ್ಯವ್ರಿಗೆ ಏನಕ್ಕಾಗದೆ ಅದು ಅವ್ರದ್ದೇ ಕೆಲಸ ಅಲ್ವಾ, ಮಾಡಲೇಬೇಕು ಆ ಕೆಲಸ. ಏನೇನೋ ಬರ್ದಿದ್ದಾರೆ. ಮತ್ತು ಅದು ಮೋದಿನ ಟಾರ್ಗೆಟ್, ದಟ್ಸ್ ಓಕೆ, ದಟ್ಸ್ ಪಾರ್ಟ್ ಆಫ್ ದಿ ಇದು. ವಿಜಯೇಂದ್ರ ಅವ್ರು ಮಾತ್ರ ನಾವು ಯಾವ ಕಾರಣಕ್ಕೂ ಇದಕ್ಕೆ ತಗಲಾಕೊಳ್ಳೋದಿಲ್ಲ, ನಮಗೂ ಅದಕ್ಕೂ ಸಂಬಂಧ ಆಗಿಲ್ಲ, ನಾವು ಬೆಂಬಲಿಸಲ್ಲ ಅಂತ ಅವ್ರು ಅಂದಿದ್ದಾರೆ. ಸಂಸದ ತುಮಕೂರಿಗೆ ಸದ್ಯಕ್ಕೆ ಅವ್ರು ಇನ್ನೂ ಸಂಸದ ಬಸವರಾಜ್, GS ಬಸವರಾಜ್ ಮಾತ್ರ ಅವ್ರು ನನ್ನ ಫ್ರೆಂಡು ಅಂತ ಹುಡುಗ ಅಲ್ವಲ್ಲ ಅಂತ ಅವ್ರೇನೋ ಅಂತಿದ್ದಾರೆ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಇನ್ನು ಎಲ್ಲರ ಶಿವರಾಮೇಗೌಡ ಮಾಜಿ ಸಂಸದರು, ಒಂದು ಕಾಲದಲ್ಲಿ ಅತ್ಯಾಪ್ತರು, ಇವರೊಂದು ಸ್ಫೋಟಕ ಆರೋಪ ಮಾಡಿದ್ದಾರೆ. ಹಾಸನದಲ್ಲಿ ನಡೆದಿರೋ ಘಟನೆ 30 ವರ್ಷದ ಹಿಂದೆ ಇಂಗ್ಲೆಂಡಲ್ಲೂ ನಡೆದಿತ್ತು. ರೇವಣ್ಣ ಇದೇ ರೀತಿ ಇಂಗ್ಲೆಂಡ್ನಲ್ಲೂ ತಗ್ಲಾಕೊಂಡಿದ್ರು ಅಂತ ವಿಚಾರವನ್ನು ಶಿವರಾಮೇಗೌಡರು ಹೇಳಿದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣ ಅವ್ರನ್ನೆಲ್ಲ ಏನೋದಷ್ಟು ಬಾಯಿಗೆ ಬಂದಂಗೆ ಬೈದಿದ್ದಾರೆ. ಇದನ್ನೆಲ್ಲ ಕೇಳಿದ್ದಕ್ಕೆ DK ಶಿವಕುಮಾರ್ ಹೌದಂತೆ ನಿಜ ಅಂತೆ ನಾನು ಕೇಳ್ಪಟ್ಟಿದ್ದೆ ಅಂತ ಅವರು ಒಂದು ಸ್ವಲ್ಪ ಮಾತಾಡಿದ್ದಾರೆ. ಉಮೇಶ್ ರೆಡ್ಡಿ ಮುಂದಿಲ್ಲೋ, ಉಮೇಶ್ ರೆಡ್ಡಿ ಹುಬ್ಬಳ್ಳಿಯ ಪೋಕ್ಸೋ ಕೇಸ್ ಅಸ್ಸಾಂ ಸದ್ದಾಮ್ ಹುಸೇನ್ ಪೊಲೀಸರಿಗೆ ನಕರ ಮಾಡಕ್ಕೆ ಹೋದಂತೆ ಪೊಲೀಸ್ನವ್ರು ಗುಂಡೊಡೆದ್ರಂತೆ ಕಾಲಿಗೆ. ಓಕೆ, ಆಲ್ ರೈಟ್. ಆಯಿತು. ಲವ್ ಜಿಹಾದ್ ಸ್ವರೂಪ ಕೊಡೋಕ್ಕೆ ನೋಡ್ತಾ ಇದ್ದಾರೆ, ಆದರೆ ರಕ್ಷಣೆ ಇಲ್ಲ ಇಲ್ಲಿ ಹಿಂದೂಗಳಿಗೆ ಯಾರಿಗೂ ಅಂತ BJPಯವರು. ಗೃಹ ಮಂತ್ರಿಗಳು ಇದು ಲವ್ ಜಿಹಾದ್ ಅಲ್ಲ ಅಂತ. ಇದು ಲವ್ ಜಿಹಾದ್ ಅಲ್ವೋ ಹೌದೋ ನನಗೆ ಗೊತ್ತಿಲ್ಲ, ಇರ್ಬೋದು ಇಲ್ಲದೆ ಇರ್ಬೋದು. ಬಟ್ ಓವರ್ ಆ್ಯಂಡ್ ಓವರ್ ಆಗ್ತಿರೋ ಇನ್ಸಿಡೆಂಟ್ಸನ್ನು ಗೃಹ ಮಂತ್ರಿಗಳಾಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ಗಮನಿಸದೇ ಇದ್ದರೆ ಅದಕ್ಕೆ ತಲೆದಂಡವನ್ನು ಕೊಡ್ತೀರಿ, ಬರೆದಿಟ್ಕೊಳ್ಳಿ. ಈಗಲೇ ಜಡ್ಜ್ಮೆಂಟ್ ಹೆಂಗೆ ಕೊಡೋಕ್ಕಾಗುತ್ತೆ, ಬರೆದಿಟ್ಕೊಳ್ಳಿ. ಆಗಬೇಕು. ಈ ಪ್ರಕರಣ ಅಲ್ಲ, ಪ್ರತಿ ಪ್ರಕರಣಕ್ಕೆ ಬಂದಾಗಲೂ ತಿಪ್ಪೆ ಸಾರಿಸ್ತಾ ಕೂತ್ಕೋಬೇಡಿ. ದೇರ್ ಅಪಿಯರ್ಸ್ ಟು ಬಿ ಅನ್ arrogance built in, ಎಸ್, and that appears to be supported by somebody. ಲಾ ಅಂಡ್ ಆರ್ಡರ್ ಮೆಷಿನರಿ ಮತ್ತು ಗವರ್ನಮೆಂಟು ಸಮ ವೀಕ್ ಅನ್ನೋ ಪರ್ಸೆಪ್ಷನ್ ಸ್ಟಾರ್ಟ್ ಆಗ್ತಾ ಇದೆ. ಹೌದು, ಬೇಕಿದ್ರೆ ಕೇಳಿಸ್ಕೊಳ್ಳಿ, ಸಾಕಿದ್ರೆ ಬಿಟ್ಕೊಳ್ಳಿ. ಇಲ್ದ್ರೆ ಇದೇ ಉಡಾಫೆ ಹೊಡ್ಕೊಂಡು ಓಡಾಡ್ತಿದ್ರೆ ಓಡಾಡ್ಕೊಳ್ಳಿ, ಯಾವನ್ ಬೇಡ ಅಂದವ್ ನಿಮ್ಮನ್ನ. ಮೋದಿನ್ ಟಿಕ್ಸೋ ಬರದಲ್ಲಿ ರಾಹುಲ್ ಗಾಂಧಿ ಎಡವಟ್ಟು, ದ್ವಾರಕಾ ಪೂಜೆ ನಾಟಕ ಅಂತಾರೆ. ಯಾವುದ್ರಿ ನಾಟಕ, ನೀವು ಮಾಡೋದು ಡ್ರಾಮಾಗಳು, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ, ಪೂಜೆಗಳನ್ನೆಲ್ಲ ಟೀಕೆ ಮಾಡಬೇಡಿ. ಮೋದಿನ್ ಬೇಕಾದ್ರೆ ಮಾಡ್ಕೊಳ್ಳಿ, ಮೋದಿನ್ ಏನು ಬೇಕಾದ್ರೂ ಬೈಕೊಳ್ಳಿ, ನಿಮ್ಮ ಇಷ್ಟ, ನಿಮ್ಮ ಹಣೆ ಬರಗಳು. ಸುಮ್ಮನೆ ನಮ್ಮ ಪೂಜೆ ಪುನಸ್ಕಾರಗಳು ಇಂದಲ್ಲ. ನಿಮಗೆ ತಾಕತ್ತಿದ್ರೆ ಯಾರ್ಯಾರು ಪೂಜೆ ಟೀಕೆ ಮಾಡ್ತೀರಿ ಮಾಡಿ ನೋಡೋಣ. ಮೋದಿಗೆ ಏನು ಬೇಕಾದ್ರೂ ಬೈಕೊಳ್ಳಿ, ನಿಮ್ಮ ಇಷ್ಟ, ರಾಜಕೀಯ ಅದು. ಇನ್ನು ಆ ಕಡೆ ರಾಜು ಕಾಗೆ, ನಾನು ಯಾಕೆ ಅವ್ರು ಸಾವು ಬಯಸ್ಲಿ, ಅವ್ರು 100 ಕಾಲ ಬಾಳಲಿ ಅಂತ ಎಲ್ಲ ಇದು ಹಂಗೆ ತಿಪ್ಪೆಗುಂಡಿಗೆ ಬಿದ್ದ ಮೇಲೆ ವಾಸನೆ ಬಂದಾಗ ಎದ್ದು ನಿಂತ್ಕೊಂಡು ಕರ್ಚೀಪ್ ಇಟ್ಕೊಂಡು ಒರೆಸ್ಕೊಂಡಂಗೆ ಇದು. ನಾನೂ ಹಿಂದೂ ಅಂತ, ನೀವು ಹಿಂದೂ ಅಂತ ನನಗೆ ಡೌಟ್ ಇದೆ, ಯಾಕೆ ನನಗೆ ಅನುಮಾನ. ಯಾಕೆಂದ್ರೆ ಅದು ಇದ್ದಿದ್ದಿದ್ರೆ ಶ್ರೀರಾಮ್ ಸೇ ಕೂಗೊಂಡು ಹೋಗೋರಿಗೆ ಭಿಕ್ಷುಕರು ನೀವು ಹೇಳಕ್ಕೆ ಹೋಗ್ತಿರ್ಲಿಲ್ಲ, ನೀವು ಮುಂದೆ ನಿಂತವರನ್ನ ಮೆಚ್ಚಿಸೋದಕ್ಕೆ, ಮುಂದೆ ನಿಂತವರಿಂದ ವಿಷಲ್ಲು ಮತ್ತು ಚಪ್ಪಳೆ ಹೊಡೆಸ್ಕೊಳ್ಳೋಕ್ಕೆ ಹಪಾಹಪಿಸುವಂತಹ ನಿಮ್ಮಂಥ ಜನರನ್ನು ನಾವ್ಯಾಕೆ ನಂಬಬೇಕು? ಎಸ್. ಇನ್ನು ರಾಜ್ಯದಲ್ಲಿ ಬಿಸಿಲು ಮಳೆಯ ಕಣ್ಣಾಮುಚ್ಚಾಲೆ ಮುಂದುವರೆದಿದೆ. ಬೆಂಗಳೂರಿನಲ್ಲೆಲ್ಲ ಚೆನ್ನಾಗಿ ಮಳೆ ಆಗಿದೆ, ಬೆಂಗಳೂರು ಸೇರಿದಂತೆ ಕೆಲವು ಕಡೆ ಎಲ್ಲ ತುಂಬ ಚೆನ್ನಾಗಿ ಮಳೆ ಆಗಿದೆ. ಇನ್ನು ಕೆಲವು ಕಡೆ ಉಷ್ಣ ಹವೆ ಹಾಗೆ ಮುಂದುವರೆದಿದೆ. ಕಲಬುರಗಿ, ವಿಜಯಪುರ, ಯಾದಗಿರಿ, ರಾಯಚೂರು ಎಲ್ಲ ಕಡೆ ವಿಪರೀತವಾದಂತಹ ಬಿಸಿಲು ಇನ್ನೂ ಕೂಡ ಹಾಗೆ ಮುಂದುವರಿತಾ ಇದೆ. ಚುನಾವಣಾ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳಿಂದ ವಾಹನದ ಮೇಲೆ ಉಗ್ರರು ದಾಳಿ ನಡೆಸಿದ್ದಾರೆ. ಏಕಾಏಕಿ 5 ಯೋಧರು ಗಾಯಗೊಂಡಿದ್ದಾರೆ. ಇಬ್ಬರ ಸ್ಥಿತಿ ಚಿಂತಾಜನಕ. ಈಗ ದೊಡ್ಡ ಮಟ್ಟದಲ್ಲಿ ಒಂದು ಆಪರೇಷನ್ ಸ್ಟಾರ್ಟ್ ಆಗಿದೆ. ಈ ವರ್ಷದಲ್ಲಿ ನಡೆದ ಅತಿ ದೊಡ್ಡ ದಾಳಿ. ಎಲೆಕ್ಷನ್ ಬರ್ತಿದೆ, ಬಿಕಾರಿಗಳ ದೇಶಕ್ಕೆ ಬೇರೆ ಕೆಲಸ ಇಲ್ಲ, ತಿನ್ನಕ್ಕೆ ಅನ್ನ ಇಲ್ದಿದ್ರು ಇದಕ್ಕೆ ಇನ್ವೆಸ್ಟ್ಮೆಂಟಿಗೆ ದುಡ್ಡಿದೆ. ಈ ದೇಶದ ಅನ್ನ ತಿನ್ನೋಂಥ ಕಚಡಗಳು ಈ ಕೆಲಸ ಮಾಡ್ಕೊಂಡು ಓಡಾಡ್ತಿರ್ತಾರೆ. ಅಷ್ಟೇ ಮಾಡೋದು ಇವರು. ಅದರ ಇನ್ನೊಂದು ಕಡೆ ಯಲಹಂಕನಲ್ಲೆಲ್ಲ, ಬೆಂಗಳೂರಿನಲ್ಲಿ ಯಲಹಂಕದ 700 ಗ್ರಾಮ ಅಂತೆ ನಾಟಕ ನಡೀತಿತ್ತಂತೆ, ಪ್ರದರ್ಶನ ಮಾಡ್ತಿದ್ದಂತೆ. ಮುನಿಕೆಂಪಣ್ಣ ಅಂತ ಹೃದಯಾಘಾತದಿಂದ ದಿಢೀರ್ ಬಿದ್ದು ಹಾಗೆ ಸಾವನ್ನಪ್ಪಿದ್ದಾರೆ. ಅವರು ನಿವೃತ್ತ ಉಪನ್ಯಾಸಕರು. 28ನೇ ದೇವನಹಳ್ಳಿಯಲ್ಲಿ ನಡೆದಿದ್ದು, ದೇವನಹಳ್ಳಿ ಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಅಧ್ಯಕ್ಷರು ಬೇರೆ ಆಗಿದ್ದರಂತೆ. ಅಯ್ಯಯ್ಯೋ ಪಾಪವೇ.